ಸ್ನೇಹಿತರೆ, ಅಲೈನ್ ವಿತ್ ಬಾಡಿ ಸೈನ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಬಾಡಿ ಸೈನ್ಸ್ ಜೊತೆ ಅಲೈನ್ ಮಾಡ್ಕೋಬೇಕು. ಏನು ಬಾಡಿ ಸೈನ್ಸ್? ಈಗ ಪ್ರಪಂಚದಲ್ಲಿರುವಂಥ ಏನು ಶಕ್ತಿಗಳಿದೆ, ಎನರ್ಜೀಸ್ ಇದೆ, ಆ ಎನರ್ಜಿಗಳಿಗೆ ವಿರುದ್ಧವಾಗಿ ನಾವು ಬದುಕೋಕ್ಕಾಗೋದೇ ಇಲ್ಲ. ಗ್ರಾವಿಟಿ ಇದೆಯಲ್ಲ, ಗುರುತ್ವಾಕರ್ಷಣೆ ಡಸ್ ನಾಟ್ ನೀಡ್ ಮೈ ಪ್ರೇಯರ್. ದೇವರೇ, ನಾನು ಎಸೆದ ಬಾಲ್ ಮೇಲಕ್ಕೆ ಹೋಗ್ತಾ ಇರು, ನಾನು ಗಂಟೆಗಟ್ಟಲೆ ಪ್ರೇಯರ್ ಮಾಡಿದ್ರು ಬಾಲ್ ಮೇಲಕ್ಕೆ ಹೋಗ್ತಾ ಇರಲ್ಲ. ನೀಡ್ ಮೈ ಅಲೈನ್ಮೆಂಟ್. ನನಗೆ ಬಾಲ್ ಹಾಕಿದರೆ ಕೆಳಗೆ ಬೀಳುತ್ತೆ ಅಂತ ಅದು ನಿಯಮ. ಅದನ್ನು ಅಲೈನ್ ಮಾಡ್ಕೋಬೇಕು. ನಾನು ಮೇಲೆ ಎಸೆದು ದೇವರೇ ಬಾಲ್ ಮೇಲೆ ಇರಲಿ ಅಂತ ಪ್ರೇಯರ್ ವರ್ಷಗಟ್ಟಲೆ ನಾನು ಬದುಕಿರೋವರೆಗೂ ಮಾಡಿದ್ರು ಬಾಲ್ ಮೇಲೆ ಇರಲ್ಲ. ಬಾಡಿ ಸೈನ್ಸ್ ಕೂಡ ಅಷ್ಟೇ, ನಮ್ಮ ಪ್ರೇಯರನ್ನು ಕೇಳಲ್ಲ, ಅದು ಅಲೈನ್ ಆಗಬೇಕು, ಬದುಕಿನ ಜೊತೆ ಹೊಂದ್ಕೊಂಡು ಹೋಗೋಂಥದ್ದು. ಈ ಕಾರ್ಗೆ ವೀಲ್ ಅಲೈನ್ಮೆಂಟ್ ಅಂತ ಮಾಡ್ತೀವಿ. ವೀಲ್ ಅಲೈನ್ಮೆಂಟ್ ತಪ್ಪು ಹೋಗ್ಬಿಡ್ತು ಅಂದರೆ ಕಾರ್ಗಳು ಯಾವ ಕಡೆ ಬೇಕು ಆ ದಿಕ್ಕಲ್ಲಿ ಹೋಗ್ತಾ ಇರ್ತವೆ. ಅಲೈನ್ಮೆಂಟ್ ಪರ್ಫೆಕ್ಟ್ ಇರೋ ಕಾರನ್ನು ಹೈವೇನಲ್ಲಿ ಪರ್ಫೆಕ್ಟ್ ಇರೋ ರೋಡಲ್ಲಿ ಬಿಟ್ಟರೆ ಸ್ಟೇರಿಂಗ್ ಬಿಟ್ಟು ಕೈ ಕಟ್ಕೊಂಡು ಕುತ್ಕೋಬೋದು, ಸ್ವಲ್ಪ ದೂರ ಹೋಗುತ್ತೆ ಅದು ಆರಾಮಾಗಿ, ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಸ್ಟ್ರೈಟ್ ಹೋಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಬಾಡಿ ಸೈನ್ಸ್ನ ಅಲೈನ್ ಮಾಡೋದು ಮುಖ್ಯ. ಯಾವ ವಿಚಾರದಲ್ಲಿ ನಮಗೆ ಯಾವುದು ಸರಿ ಅನಿಸುತ್ತಾ ಇದೆಯೋ ಆ ಸರಿ ಅನಿಸೋದನ್ನು ಪ್ಲೆಜರ್ ಆಗಿ ಅಲೈನ್ ಮಾಡಬೇಕು. ಯಾವುದು ತಪ್ಪು ಅನಿಸ್ತಾ ಇದೆಯೋ ಆ ತಪ್ಪನ್ನು ನೋವಾಗಿ ಅಲೈನ್ ಮಾಡಬೇಕು. ಸರಿಯನ್ನು ನಲಿವಾಗಿಯೂ ತಪ್ಪನ್ನು ನೋವಾಗಿಯೂ ಅಲೈನ್ ಮಾಡಿದ್ರಿ ಅಂದರೆ ಆಟೋಮೆಟಿಕಲಿ ಗೆದ್ರಿ. ಓದುವುದು ಸರಿಯನ್ನು ಖುಷಿಯಾಗಿ ಅನುಭವಿಸ್ಬೇಕು. ಸರ್, ಹೆಂಗೆ ಸರ್ ಓದೋದನ್ನು ಖುಷಿಯಾಗಿ ಅನುಭವಿಸ್ಬೇಕು? ಮಾತಾಡ್ತಾ ಬರೋಣ. ಸ್ನೇಹಿತರೆ, ಚಾಯ್ಸ್ ಆಫ್ ಲೆಸ್ಸರ್ ಪೇನ್ ದ್ಯಾನ್ ಹೈಯರ್ ಪೇನ್ ನೆವರ್ ಕ್ರಿಯೇಟ್ ಎಕ್ಸಲೆನ್ಸಿ ಅಂತ ಒಂದು ಟಾಕ್ ಇದೆ. ಅಂದರೆ ಈಗ ವಿದ್ಯಾರ್ಥಿಯೊಬ್ಬನಿಗೆ ಓದೋದು ಇಷ್ಟ ಇಲ್ಲ, ಸ್ವಲ್ಪ ಇಷ್ಟ ಇಲ್ಲ ಅಷ್ಟೇ, ಅದು ಪೇನ್ಫುಲ್. ಹೈಯರ್ ಪೇನ್ ಯಾವುದು? ಓದಲಿಲ್ಲ ಅಂದರೆ ಮೇಷ್ಟ್ರು ಹೊಡಿತಾರೆ, ಅಪ್ಪ ಅಮ್ಮನೂ ಹೊಡಿತಾರೆ, ದಟ್ಸ್ ಹೈಯರ್ ಪೇನ್. ಓದುವುದು ಲೆಸ್ಸರ್ ಪೇನ್, ಅಪ್ಪ ಅಮ್ಮ ಹೊಡೆಯೋದು ಹೈಯರ್ ಪೇನ್. ಹಾಗಾಗಿ ಚಾಯ್ಸ್ ಮಾಡ್ತಾ ಇದ್ದಾನೆ, ಲೆಸ್ಸರ್ ಪೇನನ್ನು ಓದ್ತಾ ಇದ್ದಾನೆ. ಹೆಚ್ಚಿನ ನೋವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಕಡಿಮೆ ನೋವನ್ನು ಅನುಭವಿಸುವಂಥ ವ್ಯಕ್ತಿ ಇದೆಯಲ್ಲ, ನೆವರ್ ಕ್ರಿಯೇಟ್ ಎಕ್ಸಲೆನ್ಸಿ. ಆತನಿಂದ ನೀವು ಎಕ್ಸಲೆನ್ಸಿ, ಫಸ್ಟ್ ಕ್ಲಾಸ್, ಫಸ್ಟ್ ರ್ಯಾಂಕ್, ಟಾಪರ್ ಆಗುವುದನ್ನು ನಿರೀಕ್ಷೆ ಮಾಡೋಕ್ಕೆ ಆಗಲ್ಲ. ಇದು ಶಾಲೆ ಮಕ್ಕಳಿಗಷ್ಟೇ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋ ನಿಮಗೂ ಅಷ್ಟೇ ಆಗುತ್ತೆ. ನೀವೇನು ಮಾಡ್ತೀರಾ ಅಂತಂದರೆ, ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟು, ದುಡ್ಡಿಲ್ಲದೆ ಇರೋದು, ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗೋದು, ಸಮಾಜದ ನಿಂದನೆಗೊಳಗಾಗೋದು, ದಟ್ ಈಸ್ ಹೈಯರ್ ಪೇನ್. ಸ್ಟಡಿ ಈಸ್ ಅ ಲೆಸ್ಸರ್ ಪೇನ್. ಹೈಯರ್ ಪೇನ್ ತಪ್ಪಿಸ್ಕೊಳ್ಳೋಕ್ಕೆ ನೀವು ಲೆಸ್ಸರ್ ಪೇನ್ ಅನುಭವಿಸ್ತಾ ಇದ್ದೀರಾ ಅಂದರೆ ನೀವು ನೆವರ್ ಕಮ್ ಇನ್ ದ ಲಿಸ್ಟ್ ಆಫ್ ಜಾಬ್. ನೀವು ಸ್ಟಡಿನ ಯಾವತ್ತು ಎಂಜಾಯ್ ಮಾಡ್ತೀರೋ ಅವತ್ತು ಮಾತ್ರ ಎಕ್ಸಲೆನ್ಸಿ ರೀಚ್ ಆಗ್ತೀರಾ. ಸ್ಟಡಿನ ಪೇನ್ಫುಲ್ ಇದು, ಆ ಪಾಯಿಂಟ್ಸ್ ಮಾಡ್ಕೋಬೇಕು, ನೋಟ್ಸ್ ಮಾಡ್ಕೋಬೇಕು, ಅದು ಮಾಡ್ಕೋಬೇಕು, ಅವೆಲ್ಲ ಪೇಯ್ನ್ ಅಂದ್ಕೊಂಡ್ರಿ ಅಂದರೆ ನೀವು ಎಕ್ಸಲೆನ್ಸಿ ಕ್ರಿಯೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಹೆಚ್ಚಿನ ನೋವನ್ನು ತಪ್ಪಿಸಿಕೊಳ್ಳಲು ಕಡಿಮೆ ನೋವನ್ನು ಅನುಭವಿಸ್ತೀನಿ, ಕಡಿಮೆ ನೋವು ಸ್ಟಡಿ ಅಂತ ಅಂದ್ಕೊಂಡ್ರೆ ನೀವು ಎಕ್ಸಲೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ರೀಇಂಜಿನಿಯರ್ ಅವರ್ ಎಮೋಷನ್ಸ್. ರೀಇಂಜಿನಿಯರ್ ಅವರ್ ಎಮೋಷನ್ಸ್ ಅಂದರೆ ಪ್ಲೆಜರ್ ಫಾರ್ ಲರ್ನಿಂಗ್. ಓದೋದು ಖುಷಿ ಅಂತ ಅಂದ್ಕೋಬೇಕು. ಸ್ನೇಹಿತರೆ, ಒಂದು ಮಾತಿದೆ, ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಎ ಜರ್ನಿ ಅಂತ. ಅಂದರೆ ಸಕ್ಸಸ್ ಅನ್ನೋದು ನೀವು ಹೋಗಿ ತಲುಪಬೇಕಾದ ನಿಲ್ದಾಣ ಅಲ್ಲ. ಸಕ್ಸಸ್ ಅಂದರೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರಾಗಿ ರಿಪೋರ್ಟ್ ಆಗೋದಲ್ಲ. ಸಕ್ಸಸ್ ಅನ್ನೋದು ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡು ಸ್ಕೂಲ್ ಟೀಚರಾಗಿ ರಿಪೋರ್ಟ್ ಆಗೋದು ಅಲ್ಲ. ಅದರ ಆಚೆಗೆ ದಟ್ಸ್ ಜರ್ನಿ. ನೀವು ಯಾವತ್ತು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅವತ್ತೇ ಸಕ್ಸಸ್ ಸ್ಟಾರ್ಟ್. ಇವತ್ತು ಒಂದು ಬುಕ್ಕನ್ನು ಓದ್ತಾ ಇದ್ದೀರಾ, ಒಂದು 2-3 ಚಾಪ್ಟರ್ ಫಿನಿಷ್ ಮಾಡಿದ್ದೀರಾ, ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೀರಾ, ಯು ಎಂಜಾಯ್ ದ ಟಾಪಿಕ್. ಅಯ್ಯೋ, ಈ ಪೃಥ್ವಿರಾಜ್ ಚೌಹಾಣ್ ನಂಗೆ ಗೊತ್ತೇ ಇರಲಿಲ್ಲಲ್ಲ, ಎಂಥ ಅದ್ಭುತ ಕಹಾನಿ ಇದೆಯಲ್ಲ, ಈ ಬಾಬರ್ ಅಕ್ಬರ್ ನಂಗೆ ಗೊತ್ತೇ ಇರಲಿಲ್ಲಲ್ಲ, ಏನೆಲ್ಲ ಮಿರಾಕಲ್ ಕ್ರಿಯೇಟ್ ಮಾಡಿ ಹೋಗ್ಬಿಟ್ರಲ್ಲ. ಈ ಎಲ್ಲ ಆ್ಯಟಿಟ್ಯೂಡ್ಗಳು ಕಲಿತಾನೇ ಇರಬೇಕು. ಒಂದು ಮೆಂಟಲ್ ಎಬಿಲಿಟಿ ಲೆಕ್ಕ ಕಲಿತಾಗ ಯು ಶುಡ್ ಎಂಜಾಯ್ ದಟ್. ಅಂದರೆ ಲರ್ನಿಂಗನ್ನು ಪ್ಲೆಜರಾಗಿ ತೊಗೊಳ್ಳೋಂಥದ್ದು, ಲರ್ನಿಂಗನ್ನು ಪೇಯ್ನಾಗಿ ತೊಗೊಳ್ಳೋದನ್ನು ಬಿಡಬೇಕು. ಕೆಲಸ ಮಾಡೋದು ಅಷ್ಟೇ, ವರ್ಕನ್ನು ಪೇಯ್ನ್ಫುಲ್ಲಾಗಿ, ಪ್ರಿನ್ಸಿಪಾಲ್ ಕಾಟಕ್ಕೆ ಟೀಚರ್ ಕೆಲಸ ಮಾಡೋದು, ಸೂಪರ್ಡೆಂಟ್ ಕಾಟಕ್ಕೆ ಡಾಕ್ಟ್ರುಗಳು ಕೆಲಸ ಮಾಡೋದು ಮಾಡ್ತಾಯಿದ್ರೆ ಆ ಹಾಸ್ಪಿಟಲ್ ಉದ್ಧಾರ ಆಗಲ್ಲ, ಆ ಶಾಲೆ ಉದ್ಧಾರ ಆಗಲ್ಲ. ಆ ಟೀಚರ್ಗಳ ಕಾಟಕ್ಕೆ ಮಕ್ಕಳುಗಳು ಓದೋದಾದರೆ ಆ ಮಕ್ಕಳುಗಳು ಉದ್ಧಾರ ಆಗಲ್ಲ. ಆ ವರ್ಕಿಂಗನ್ನು ಮಜವಾಗಿ ತೊಗೋಬೇಕು. ಎಕ್ಸಸೈಸ್ ಮಾಡ್ತೀರಾ, ನಾನು ಹೆಲ್ತ್ ಅಪ್ಸೆಟ್ ಆಗುತ್ತನ್ನೋ ಕಾರಣಕ್ಕೆ ನೀವು ಎಕ್ಸಸೈಸ್ ಮಾಡ್ತಾಯಿದ್ದೀರ ಅಂದರೆ ದಟ್ಸ್ ಬರ್ಡನ್, ಅದು ಒಂದು ವೇಸ್ಟ್. ಅದು ನೀವು ನಿಮ್ಮ ಖುಷಿಗೆ ಮಾಡಬೇಕು. ಡೈಲಿ 1 ರೌಂಡ್ ವಾಕ್ ಮಾಡಿದ್ರೆ, ರನ್ ಮಾಡಿದ್ರೆ, ವರ್ಕೌಟ್ ಮಾಡಿದೆ ಅಂದರೆ ಯು ಎಂಜಾಯ್ ದಟ್. ಮೆಡಿಟೇಷನ್ ಮಾಡೋದನ್ನು ಕೂಡ ಅಷ್ಟೇ, ಇದು ಒಂದು ಮನಸ್ಸಿಗೆ ಶಾಂತಿ ಬರಬೇಕು, ಶಾಂತಿ ಬಂದ್ಕೊಳ್ಳೆ ಓದಬೇಕು ನಾನು, ಈ ಥರಕ್ಕಲ್ಲ, ಅದು ಒಂದು ಎಂಜಾಯ್ ತೊಗೋಬೇಕು.
ಎಲ್ಲವನ್ನು ನೀವು ರೀಇಂಜಿನಿಯರ್ ಮಾಡ್ತಾ ಬನ್ನಿ. ಯಾವ್ದು ಒಳ್ಳೆಯದು ಅಂತ ಲಿಸ್ಟ್ ಮಾಡ್ಕೊಳ್ರಿ. ಆ ಒಳ್ಳೆಯದನ್ನು ಖುಷಿಯಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಆಟೋಮೆಟಿಕ್ಲಿ ನೀವು ಗೆದ್ದು ಬರ್ತೀರಾ.